ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಿಮ್ರನ್. ನನಗೆ ಕೇವಲ 22 ವರ್ಷ. ನಾನು ಹಳ್ಳಿಯಿಂದ ಬಂದವಳು, ಆದರೆ ನನ್ನ ಅಧ್ಯಯನಕ್ಕಾಗಿ ನಾನು ನಗರದಲ್ಲಿ ಚಿಕ್ಕಮ್ಮನ ಮನೆಗೆ ಹೋದೆ. ನಾನು 5 ಅಡಿ 4 ಇಂಚು ಎತ್ತರ, ಆದರೆ ಜನರು ಮೊದಲು ಗಮನಿಸುವುದು ನನ್ನ ಸೊಂಟದ ವಕ್ರತೆ ಮತ್ತು ನಾನು ಯೋಚಿಸದೆ ನನ್ನ ಮುಖದಲ್ಲಿ ತರುವ ಆ ಸಣ್ಣ ನಗು. ಜನರು ನನ್ನ ಕಣ್ಣುಗಳು ತುಂಬಾ ಮಾತನಾಡುತ್ತವೆ ಎಂದು ಹೇಳುತ್ತಾರೆ, ಆದರೆ ನಾನು ಅದನ್ನು ನೋಡಿ ನಗುತ್ತೇನೆ. ನಾನು ಸರಳವಾದ ಬಟ್ಟೆಗಳನ್ನು ಧರಿಸುತ್ತೇನೆ, ಕುರ್ತಾ, ಸಲ್ವಾರ್ ಅಥವಾ ಕೆಲವೊಮ್ಮೆ ಜೀನ್ಸ್ ಟಾಪ್. ಆದರೆ ಹುಡುಗರ ಕಣ್ಣುಗಳು ನನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂದು ನನಗೆ ತಿಳಿಯಿಲ್ಲ. ಬಹುಶಃ ಅದು ನನ್ನ ನಡಿಗೆಯಲ್ಲಿ ಅಥವಾ ನಾನು ನನ್ನ ಕೂದಲನ್ನು ಗಾಳಿಯಲ್ಲಿ ಬೀಸುವ ರೀತಿಯಲ್ಲಿ ಇರಬಹುದು. ಸರಿ, ಅದನ್ನೆಲ್ಲ ಮರೆತುಬಿಡಿ. ಇಂದು ನಾನು ನನ್ನ ಜೀವನದ ಬಗ್ಗೆ ಯಾರಿಗೂ ಸಂಪೂರ್ಣವಾಗಿ ಹೇಳದ ಒಂದು ಕಥೆಯನ್ನು ನಿಮಗೆ ಹೇಳಲಿದ್ದೇನೆ. ಅದು ನಾನು ಕಾಲೇಜಿನ 2ನೇ ವರ್ಷದಲ್ಲಿದ್ದಾಗ ಸಂಭವಿಸಿತು. ಚಿಕ್ಕಮ್ಮನ ಮನೆ ಹಳೆಯದು ಮತ್ತು ದೊಡ್ಡದಾಗಿತ್ತು, ಆದರೆ ನಮ್ಮಲ್ಲಿ 3 ಮಾತ್ರ ಅಲ್ಲಿ ವಾಸಿಸುತ್ತಿದ್ದೆವು. ನಾನು, ಚಿಕ್ಕಮ್ಮ ಮತ್ತು ಅವರ ಮಗ ವಿಕ್ಕಿ ಭಯ್ಯ. ವಿಕ್ಕಿ ಭಯ್ಯ ನನಗಿಂತ 4 ವರ್ಷ ದೊಡ್ಡವನು. ನಾವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆವು. ಮನೆಯಲ್ಲಿ ಆಂಟಿ ದಿನವಿಡೀ ತನ್ನ ಕೆಲಸಗಳಲ್ಲಿ ನಿರತರಾಗಿದ್ದರು. ನಾನು ಕಾಲೇಜಿಗೆ ಹೋಗಿದ್ದೆ ಮತ್ತು ವಿಕ್ಕಿ ಭಯ್ಯ ಬೆಳಿಗ್ಗೆ ಬೇಗನೆ ಹೊರಟು ಸಂಜೆ ತಡವಾಗಿ ಹಿಂತಿರುಗುತ್ತಿದ್ದರು. ಒಂದು ಸಂಜೆ ನಾನು ಗ್ರಂಥಾಲಯದಲ್ಲಿ ಒಂದು ಅಸೈನ್ಮೆಂಟ್ ಮುಗಿಸಿದ್ದರಿಂದ ಕಾಲೇಜಿನಿಂದ ಸ್ವಲ್ಪ ತಡವಾಗಿ ಹಿಂತಿರುಗಿದೆ. ನಾನು ಮನೆಗೆ ಬಂದಾಗ ಆಂಟಿ ಅಡುಗೆ ಮನೆಯಲ್ಲಿ ಏನೋ ಅಡುಗೆ ಮಾಡುತ್ತಿದ್ದರು ಮತ್ತು ವಿಕ್ಕಿ ಭಯ್ಯ ಇನ್ನೂ ಬಂದಿರಲಿಲ್ಲ. ನಾನು ನನ್ನ ಬ್ಯಾಗನ್ನು ನನ್ನ ಕೋಣೆಯಲ್ಲಿ ಮೇಲಂತಸ್ತಿನಲ್ಲಿ ಇರಿಸಿ ಕೆಳಗೆ ಬಂದೆ. ಆಂಟಿ, ಸಿಮ್ಮಿ, ವಿಕ್ಕಿ ಇವತ್ತು ತಡವಾಗುತ್ತದೆ, ಆಫೀಸ್ನಲ್ಲಿ ಮೀಟಿಂಗ್ ಇದೆ, ನೀನು ಸ್ನಾನ ಮಾಡು, ನಾನು ಆಹಾರವನ್ನು ಬಿಸಿ ಮಾಡುತ್ತೇನೆ ಎಂದು ಹೇಳಿದಳು. ನಾನು ಮೇಲಕ್ಕೆ ಹೋದೆ. ಆ ದಿನ ತುಂಬ ಬಿಸಿಯಾಗಿತ್ತು. ಮೊದಲು ಸ್ನಾನ ಮಾಡಲು ನಿರ್ಧರಿಸಿದೆ. ನಾನು ಸ್ನಾನಗೃಹಕ್ಕೆ ಹೋಗಿ ಬಾಗಿಲು ಮುಚ್ಚಿ ನನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದೆ. ಇದ್ದಕ್ಕಿದ್ದಂತೆ ನಾನು ಹೊರಗೆ ಟವಲ್ ನೇತು ಹಾಕಲು ಮರೆತಿದ್ದೇನೆ ಎಂದು ನನಗೆ ಅರಿವಾಯಿತು. ನಾನು ಸ್ಲಿಪ್ ಮಾತ್ರ ಧರಿಸಿದ್ದೆ, ಕೆಳಗೆ ಬೇರೇನೂ ಧರಿಸಿರಲಿಲ್ಲ. ನಾನು ಬೇಗನೆ ಹೋಗಿ ಅದನ್ನು ತೆಗೆದುಕೊಳ್ಳಬೇಕೆಂದು ಭಾವಿಸಿದೆ. ನಾನು ಬಾಗಿಲು ತೆರೆದಾಗ ವಿಕ್ಕಿ ಭಯ್ಯ ಅಲ್ಲಿ ನಿಂತಿದ್ದ. ಬಹುಶಃ ಅವನು ಕೂಡ ಈಗಷ್ಟೇ ಬಂದಿರಬಹುದು ಮತ್ತು ಬಟ್ಟೆ ಬದಲಾಯಿಸುತ್ತಿರಬಹುದು. ನಾವಿಬ್ಬರೂ ಇದ್ದಕ್ಕಿದ್ದಂತೆ ನಿಲ್ಲಿಸಿದೆ. ನನ್ನ ಸ್ಲಿಪ್ ಸ್ವಲ್ಪ ತೆಳುವಾಗಿತ್ತು ಮತ್ತು ನನ್ನ ಒದ್ದೆ ಕೂದಲಿನಿಂದ ನೀರು ನನ್ನ ಮುಖಕ್ಕೆ ಹರಿಯುತ್ತಿತ್ತು. ವಿಕ್ಕಿ ಭಯ್ಯನ ಕಣ್ಣುಗಳು ಒಂದು ಕ್ಷಣ ನನ್ನ ಭುಜಗಳ ಮೇಲೆ ಇದ್ದವು. ನಂತರ ಅವನು ಬೇಗನೆ ಕೆಳಗೆ ನೋಡಿದನು. ಕ್ಷಮಿಸಿ ಸಿಮ್ಮಿ, ನೀವು ಅಲ್ಲಿದ್ದೀರಿ ಎಂದು ನನಗೆ ತಿಳಿಯಲಿಲ್ಲ. ಅವನು ಸರಿಯಾದದ್ದನ್ನು ತಂದನು. ನಾನು ಮುಗುಳ್ನಕ್ಕೂ, ಪರವಾಗಿಲ್ಲ ಭಯ್ಯ, ನಾನು ಟವಲನ್ನು ಮರೆತಿದ್ದೇನೆ, ನೀವು ನಿಮ್ಮ ಕೋಣೆಯನ್ನು ಬದಲಾಯಿಸಬಹುದು. ನಾನು 2 ನಿಮಿಷ ತೆಗೆದುಕೊಂಡು ಟವಲ್ನೊಂದಿಗೆ ಬಾತ್ರೂಮ್ಗೆ ಹೋದೆ. ನನ್ನ ಹೃದಯ ಬಡಿಯುತ್ತಿತ್ತು, ಏಕೆ ಎಂದು ನನಗೆ ತಿಳಿಯಿಲ್ಲ. ನಾನು ಬಹುಶಃ ಈ ರೀತಿಯ ಹುಡುಗನನ್ನು ಎದುರಿಸಿದ್ದು ಇದೇ ಮೊದಲು. ನಾನು ಸ್ನಾನದಿಂದ ಕೆಳಗೆ ಬಂದಾಗ ವಿಕ್ಕಿ ಭಯ್ಯ ಸೋಫಾದಲ್ಲಿ ಕುಳಿತು ತನ್ನ ಫೋನ್ ನೋಡುತ್ತಿದ್ದನು. ನಾನು ಸರಳವಾದ ಕುರ್ತಾ ಮತ್ತು ಸಲ್ವಾರ್ ಧರಿಸಿದ್ದೆ, ಆದರೆ ಕುತ್ತಿಗೆಯ ಸುತ್ತಲೂ ಆಳವಾದ ಗಾಯದೊಂದಿಗೆ. ನಾನು ಅವನ ಪಕ್ಕದಲ್ಲಿ ಕುಳಿತಿದ್ದೆ. ಚಿಕ್ಕಮ್ಮ ಇನ್ನೂ ಅಡುಗೆ ಮನೆಯಲ್ಲಿದ್ದರು. ಭಯ್ಯ, ಇವತ್ತು ಸಭೆ ಹೇಗಿತ್ತು? ನಾನು ಪ್ರಾರಂಭಿಸಿದೆ. ಹಾಗೆ ಬಾಸ್ ಎಲ್ಲರಿಗೂ ದೀರ್ಘ ಉಪನ್ಯಾಸ ನೀಡಿದರು. ಅವರು ಮಾತನಾಡಿದರು ಮತ್ತು ನನ್ನನ್ನು ನೋಡಿದರು. ಅವರು ಸ್ವಲ್ಪ ಮುಗುಳ್ನಕ್ಕರು. ಇಷ್ಟು ದಿನ ನೀವು ಕಾಲೇಜಿನಲ್ಲಿ ಏನು ಮಾಡುತ್ತಿದ್ದೀರಿ? ಒಂದು ಅಸೈನ್ಮೆಂಟ್ ಇತ್ತು. ನಾನು ಗ್ರಂಥಾಲಯದಲ್ಲಿ ಕುಳಿತುಕೊಳ್ಳುತ್ತೇನೆ. ನಾನು ನನ್ನ ಒದ್ದೆ ಕೂದಲನ್ನು ಹಿಂದೆ ಎಳೆಯುತ್ತಾ ಹೇಳಿದೆ. ಅದಾದ ನಂತರ ನಾವಿಬ್ಬರೂ ಸಾಮಾನ್ಯವಾಗಿ ಮಾತನಾಡಲು ಪ್ರಾರಂಭಿಸಿದೆವು. ಆದರೆ ಅವನ ಸ್ವರದಲ್ಲಿ ಏನೋ ವ್ಯತ್ಯಾಸವಿದೆ ಎಂದು ನನಗೆ ಅನಿಸಿತು. ನಾನು ಹೇಳಿದ ಪ್ರತಿಯೊಂದಕ್ಕೂ ಅವನು ಸ್ವಲ್ಪ ಹೆಚ್ಚು ಗಮನ ಹರಿಸುತ್ತಿದ್ದನು. ನಾನು ನಕ್ಕಾಗ ಅವನು ಹೆಚ್ಚು ಹೊತ್ತು ಮುಗುಳ್ನಕ್ಕನು. ನನಗೂ ಅದು ಇಷ್ಟೊಂದು ಇಷ್ಟಪಡುತ್ತಿತ್ತು. ನಾನು ಒಬ್ಬ ಹುಡುಗನೊಂದಿಗೆ ಇಷ್ಟು ಮುಕ್ತವಾಗಿ ಮಾತನಾಡುತ್ತಿರುವುದು ಅದೇ ಮೊದಲು. ನಾವು 3 ಒಟ್ಟಿಗೆ ಊಟ ಮಾಡಿದೆವು. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದರಿಂದ ಚಿಕ್ಕಮ್ಮ ಬೇಗನೆ ಮಲಗಿದಳು. ನಾನು ಮತ್ತು ವಿಕ್ಕಿ ಭಯ್ಯ ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದೆವು. ಹಳೆಯ ಸಿನಿಮಾ ಪ್ರದರ್ಶನವಾಗುತ್ತಿತ್ತು. ಅದರಲ್ಲಿ ನಾಯಕ ಮತ್ತು ನಾಯಕಿ ಕಾಡಿನಲ್ಲಿ ಸಿಲುಕಿ ಒಂದು ಸಣ್ಣ ಗುಡಿಸಿನಲ್ಲಿ ರಾತ್ರಿ ಕಳೆಯುತ್ತಾರೆ. ನಾನು ಏನಾದರೂ ಹೇಳಬೇಕೆಂದು ಭಾವಿಸಿದೆ. ಅಣ್ಣ, ಈ ನಾಯಕಿ ತುಂಬಾ ಮೂರ್ಖಳು, ಅವಳು ಒಂಟಿಯಾಗಿ ಕಾಡಿಗೆ ಹೋದಳು. ವಿಕ್ಕಿ ಭಯ್ಯ ನಕ್ಕರು. ಹೌದು, ಆದರೆ ನಾಯಕ ಬುದ್ಧಿವಂತ. ಅವನು ಒಂದು ಅವಕಾಶವನ್ನು ನೋಡಿದನು. ಯಾವ ರೀತಿಯ ಅವಕಾಶ? ಓ, ಒಂಟಿಯಾಗಿರಲು. ಅವನು ತಮಾಷೆಯಾಗಿ ಹೇಳಿದನು. ನಾನು ದಿಂಬನ್ನು ಎತ್ತಿಕೊಂಡು ಅವನಿಗೆ ಹೊಡೆದೆ. ನೀನು ಭಯ್ಯ, ನೀನು ಸಂಪೂರ್ಣವಾಗಿ ತಪ್ಪು ಎಂದು ಭಾವಿಸುತ್ತೀಯ. ಆದರೆ ಒಳಗೆ ಆಳವಾಗಿ ನಾನು ಅದನ್ನು ಆನಂದಿಸುತ್ತಿದ್ದೆ. ಅವನ ಮಾತುಗಳು ಹುಡುಗರು ಕೇಳಲು ಇಷ್ಟಪಡುವ ರೀತಿಯ ಖಾರವನ್ನು ಹೊಂದಿತ್ತು, ಆದರೆ ನಂಬಲು ಸಾಧ್ಯವಿಲ್ಲ. ನಾವು ಕಾಲೇಜು, ಅವನ ಕಚೇರಿ
ಮತ್ತು ಬಾಲ್ಯದ ತಮಾಷೆಗಳ ಬಗ್ಗೆ ಮಾತನಾಡುತ್ತಾ ಬಹಳ ಹೊತ್ತು ಕುಳಿತಿದ್ದೆವು. ವಿಕಿ ಭಯ್ಯ ನನ್ನನ್ನು ಮೊದಲಿಗಿಂತ ಹೆಚ್ಚು ಇಷ್ಟಪಡಲು ಪ್ರಾರಂಭಿಸಿದನು ಎಂದು ನನಗೆ ಅನಿಸಿತು. ಆದರೆ ಅದು ಕೇವಲ ಅಣ್ಣತಂಗಿಯ ವಿಷಯ ಎಂದು ನಾನು ಭಾವಿಸಿದೆ. ದಿನಗಳು ಹೀಗೆ ಕಳೆದವು. ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗುತ್ತಿದ್ದೇನೆ, ಸಂಜೆ ಹಿಂತಿರುಗುತ್ತಿದ್ದೇನೆ ಮತ್ತು ಕೆಲವೊಮ್ಮೆ ವಿಕಿ ಭಯ್ಯ ಮೊದಲೇ ಬರುತ್ತಿದ್ದನು. ನಮ್ಮ ಸಂಭಾಷಣೆಗಳು ಹೆಚ್ಚು ಹೆಚ್ಚಾಗುತ್ತಿದ್ದವು. ಕೆಲವೊಮ್ಮೆ ಅವನು ನನಗೆ ಚಹಾ ಕೊಡುತ್ತಿದ್ದನು ಮತ್ತು ಕೆಲವೊಮ್ಮೆ ನಾನು ಅವನಿಗೆ ಕಾಫಿ ಕೊಡುತ್ತಿದ್ದೇನೆ. ಚಿಕ್ಕಮ್ಮ ಸಂತೋಷದಿಂದ, ಈ 2 ಮಕ್ಕಳು ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಾರೆಂದು ನೋಡು ಎಂದು ಹೇಳುತ್ತಿದ್ದರು. ಒಂದ ಸಂಜೆ ನಾನು ನನ್ನ ಕೋಣೆಯಲ್ಲಿ ಓದುತ್ತಿದ್ದೇನೆ. ಬಾಗಿಲು ಬಡಿಯಿತು. ಅದು ವಿಕ್ಕಿ ಭಯ್ಯ. ಅವನ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೇಜ್ ಇತ್ತು. ಸಿಮ್ಮಿ, ನಾನು ಇದನ್ನು ನಿನಗಾಗಿ ತಂದಿದ್ದೇನೆ. ನಾನು ಪ್ಯಾಕೇಜ್ ತೆರೆದೆ. ಒಳಗೆ ಸುಂದರವಾದ ಬಳೆಗಳು, ಕೆಂಪು ಗಾಜು ಇದ್ದವು. ವಾ ಭಯ್ಯ, ಅವುಗಳು ತುಂಬಾ ಮುದ್ದಾಗಿವೆ. ನೀವು ಅವುಗಳನ್ನು ಏಕೆ ತಂದಿರಿ? ನಾನು ಅವುಗಳನ್ನು ನೋಡಿದೆ ಮತ್ತು ಅವುಗಳು ನಿಮ್ಮ ಕೈಗಳಲ್ಲಿ ಚೆನ್ನಾಗಿ ಕಾಣುತ್ತವೆ ಎಂದು ಭಾವಿಸಿದೆ. ನಾನು ತಕ್ಷಣವೇ ಅವುಗಳನ್ನು ಹಾಕಿಕೊಂಡೆ. ನನಗೆ ಒಂದು ಕ್ಷಿಳ್ಳಾ ಶಬ್ದ ಕೇಳಿಸಿತು. ಅವುಗಳು ಹೇಗೆ ಧ್ವನಿಸುತ್ತವೆ ಎಂದು ತೋರಿಸಲು ನಾನು ಕೈಬೀಸಿದೆ. ವಿಕಿ ಭಯ್ಯ ಮುಗುಳ್ನಕ್ಕ. ಅವನ ನೋಟ ನನ್ನ ಕೈಗಳಿಂದ ನನ್ನ ಮುಖಕ್ಕೆ ಹೋಯಿತು. ಅವುಗಳು ನನಗೆ ಪೂರ್ಣವಾಗಿ ಹೊಂದಿಕೊಳ್ಳುತ್ತವೆ. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ನನ್ನ ಬಳೆಗಳನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಮಲಗಿದೆ. ವಿಕಿ ಭಯ್ಯ ನಿಜವಾಗಲೂ ನನ್ನನ್ನು ಸಹೋದರಿಯಂತೆ ನಡೆಸಿದ್ದಾನೋ ಎಂದು ಆಶ್ಚರ್ಯಪಟ್ಟೆ. ಆದರೆ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ. ಅವನು ಅಣ್ಣನ ಹಾಗೆ. ಅದರ ಬಗ್ಗೆ ಹೆಚ್ಚು ಯೋಚಿಸಬೇಡ. ದಿನಗಳು ಹಾಗೆ ಕಳೆದವು. ನಮ್ಮ ಸಂಭಾಷಣೆಗಳು ಆಳವಾಗಿ ಬೆಳೆದವು. ಅವನು ನನ್ನ ಕಚೇರಿಯ ಗಾಸಿಪನ್ನು ನನಗೆ ಹೇಳುತ್ತಿದ್ದನು ಮತ್ತು ನಾನು ಅವನಿಗೆ ಕಾಲೇಜಿನ ಬಗ್ಗೆ ಹೇಳುತ್ತಿದ್ದೇನೆ. ಕೆಲವೊಮ್ಮೆ ನಾವು ರಾತ್ರಿ ತಡವಾಗಿ ಮಾತನಾಡುತ್ತಿದ್ದೆವು. ಒಂದು ರಾತ್ರಿ ತುಂಬಾ ತಡವಾಗಿತ್ತು. ಚಿಕ್ಕಮ್ಮ ಈಗಾಗಲೇ ನಿದ್ರೆಗೆ ಜಾರಿದ್ದರು. ನಾವು ಹಾಲ್ನಲ್ಲಿ ಕುಳಿತಿದ್ದೆವು. ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು. ನಾನು ಶಾಲ್ ಸುತ್ತಿಕೊಂಡಿದ್ದೆ. ವಿಕಿ ಭಯ್ಯ ಇದ್ದಕ್ಕಿದ್ದಂತೆ, ಸಿಮ್ಮಿ, ನೀವು ಎಂದಾದರೂ ಯಾರನ್ನಾದರೂ ಇಷ್ಟಪಡುತ್ತೀರಾ? ಯಾಕೆ ಆಶ್ಚರ್ಯಪಡುತ್ತೇನೆ ಭಯ್ಯ? ಕಾಲೇಜಿನಲ್ಲಿರುವ ಒಬ್ಬ ಹುಡುಗ. ನಾನು ಕೆಂಪಾದೆ. ಇಲ್ಲ ಭಯ್ಯ, ಯಾರೂ ಇಲ್ಲ. ಅವನು ನಕ್ಕನು. ನಿನ್ನಂತಹ ಹುಡುಗಿಯರು ನನ್ನನ್ನು ಓಳಿಸುತ್ತಿರಬೇಕು. ನಾನು ತಲೆ ಬಾಗಿದೆ. ನೀನು ಭಯ್ಯ? ನಾನು ಸತ್ಯ ಹೇಳುತ್ತಿದ್ದೇನೆ. ನೀನು ತುಂಬಾ ಸುಂದರವಾಗಿದ್ದೀಯಾ ಸಿಮ್ಮಿ. ಯಕ್ಷಣ ಮೌನ ಆವರಿಸಿತು. ನಾನು ಮೇಲಕ್ಕಿ ನೋಡಿದೆ ಮತ್ತು ಅವನು ನನ್ನನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಏನೋ ಇತ್ತು, ನನಗೆ ಅರ್ಥವಾಗಲಿಲ್ಲ. ನಾನು ಬೇಗನೆ ವಿಷಯ ಬದಲಾಯಿಸಿದೆ. ಭಯ್ಯ, ನಾವು ಮಲಗಣ. ನೀನು ನಾಳೆ ಕಚೇರಿಗೆ ಹೋಗಬೇಕು. ಆದರೆ ಆ ರಾತ್ರಿಯ ನಂತರ ಏನೋ ಬದಲಾಯಿತು. ನಮ್ಮ ಕಣ್ಣುಗಳು ಭೇಟಿಯಾದರೆಲ್ಲ ಅವು ಬಹಳ ಹೊಟ್ಟು ಇರುತ್ತವೆ. ಮಾತನಾಡುವಾಗ ನಮ್ಮ ಕೈಗಳು ಸ್ಪರ್ಶಿಸಿದರೆ ನನಗೆ ಭಯವಾಗುತ್ತದೆ. ಏನಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ಕಡೆ ನನಗೆ ಭಯವಿತ್ತು, ಮತ್ತೊಂದು ಕಡೆ ನನಗೂ ಅದು ಇಷ್ಟವಾಗುತ್ತಿತ್ತು. ನಿಧಾನವಾಗಿ ವಿಕ್ಕಿ ಭಯ್ಯ ನನ್ನ ಹತ್ತಿರ ಬರಲು ಪ್ರಾರಂಭಿಸಿದನು. ಕೆಲವೊಮ್ಮೆ ಅವನು ನನ್ನ ಕೂದಲನ್ನು ಸರಿಪಡಿಸುತ್ತಿದ್ದನು, ಕೆಲವೊಮ್ಮೆ ಅವನು ನನ್ನ ಭುಜದ ಮೇಲೆ ಕೈಯಿಟ್ಟು ಏನಾದರೂ ಹೇಳುತ್ತಿದ್ದನು. ನಾನು ಅವನನ್ನು ತಡೆಯಲಿಲ್ಲ. ನನಗೆ ಅದು ಇಷ್ಟವಾಯಿತು. ಆದರೆ ನಾನು ಎಂದಿಗೂ ಯಾವುದೇ ತಪ್ಪು ನಡೆಯಲು ಬಿಡಲಿಲ್ಲ. ಆ ಲಘು ಸ್ಪರ್ಶಗಳು, ಆ ನೋಟಗಳು, ಆ ನಗು. ಒಂದು ದಿನ ಚಿಕ್ಕಮ್ಮ ತನ್ನ ಹೆತ್ತವರ ಮನೆಗೆ ಹೋಗಬೇಕಾಯಿತು. 3 ಅಥವಾ 4 ದಿನಗಳ ಕಾಲ ನಾನು ಮತ್ತು ವಿಕ್ಕಿ ಭಯ್ಯ ಮಾತ್ರ ಮನೆಯಲ್ಲಿದ್ದೆವು. ಮೊದಲ ಸಂಜೆ ಸ್ವಲ್ಪ ವಿಚಿತ್ರವನಿಸಿತು. ನಾನು ಊಟ ಮಾಡಿದೆ. ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿದೆವು. ನಂತರ ನಾವು ಹಾಲ್ನಲ್ಲಿ ಕುಳಿತಿದ್ದೆವು. ವಿಕ್ಕಿ ಭಯ್ಯ ಇವತ್ತು ಸಿಮ್ಮಿಯನ್ನು ಸಿನಿಮಾ ನೋಡಲು ಕೇಳಿದಳು. ನಾನು ಹೌದು ಎಂದು ಹೇಳಿದೆ. ನಾವು ಒಂದು ಪ್ರಣಯ ಚಿತ್ರವನ್ನು ಹಾಕಿದೆವು. ಚಿತ್ರದಲ್ಲಿ ಬಹಳಷ್ಟು ದೃಶ್ಯಗಳಿದ್ದವು. ನನಗೆ ಸ್ವಲ್ಪ ಅನಾನುಕೂಲವಾಗುತ್ತಿತ್ತು. ವಿಕ್ಕಿ ಭಯ್ಯ ಹತ್ತಿರದಲ್ಲಿ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಅವನು ನನ್ನ ಕೈಯ ಮೇಲೆ ತನ್ನ ಕೈಯಿಟ್ಟನು. ನಾನು ಅದನ್ನು ತೆಗೆಯಲಿಲ್ಲ. ಚಿತ್ರ ಮುಗಿದಿದೆ. ದೀಪಗಳು ಆಫ್ ಆಗಿದ್ದವು. ಟಿವಿ ಮಾತ್ರ ಆನ್ ಆಗಿತ್ತು. ವಿಕ್ಕಿ ಭಯ್ಯ ಮೃದುವಾಗಿ, ಸಿಮ್ಮಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದು ಹೇಳಿದನು. ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ನಾನು ಮೌನವಾಗಿದ್ದೆ. ನೀವು ನಿಲ್ಲಿಸಬೇಕು ಎಂದು ನನಗೆ ಅನಿಸುತ್ತದೆ. ನಾನು ಉಸಿರು ಬಿಗಿ ಹಿಡಿದೆ. ಸಿಮ್ಮಿ ನನ್ನ ಪ್ರೀತಿಯ ಸಹೋದರಿ. ಕೇವಲ ಸಹೋದರಿಯಂತೆ ಅಲ್ಲ, ಆದರೆ ಅದಕ್ಕಿಂತ ಹೆಚ್ಚು. ನಾನು ತಕ್ಷಣವೇ ಎದ್ದು ನಿಂತೆ. ಭಯ್ಯ, ನೀವು ಏನು ಹೇಳುತ್ತಿದ್ದೀರಿ? ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ನಾನು ಬಹಳ ದಿನಗಳಿಂದ ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ. ಅದು ತಪ್ಪು ಎಂದು ನನಗೆ ಗೊತ್ತು, ಆದರೆ ನನ್ನನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ನಾನು ಅಳಲು ಪ್ರಾರಂಭಿಸಿದೆ. ಅಣ್ಣ, ದಯವಿಟ್ಟು ನಾವು ತಪ್ಪು ಮಾಡುತ್ತಿದ್ದೇವೆ. ನೀನು ನನ್ನ ಅಣ್ಣನ ಹಾಗೆ. ಅವನೂ ಬೇಸರಗೊಂಡ. ಕ್ಷಮಿಸಿ ಸಿಮ್. ನೀನು ಹಾಗೆ ಅಂದುಕೊಂಡು. ನಾನು ನನ್ನ ಕೋಣಿಗೆ ಓಡಿದೆ. ನಾನು ಬಾಗಿಲು ಮುಚ್ಚಿದೆ. ರಾತ್ರಿಯಿಡೀ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ ವಿಕ್ಕಿ ಭಯ್ಯ ಬಾಗಿಲು ತಟ್ಟಿದನು. ನಾನು ಅದನ್ನು ತೆರೆದೆ. ಅವನು ತುಂಬಾ ದುಃಖಿತನಾಗಿ ಕಾಣಿಸುತ್ತಿದ್ದನು. ಸಿಮ್ಮಿ, ನಾನು ಹೋಗುತ್ತಿದ್ದೇನೆ,
ಅಮ್ಮ ಬರುವ ತನಕ ನಾನು ನನ್ನ ಸ್ನೇಹಿತನ ಮನೆಯಲ್ಲಿ ಇರುತ್ತೇನೆ. ನಾನು ದೊಡ್ಡ ತಪ್ಪು ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಏನೂ ಹೇಳಲಿಲ್ಲ. ಅವನು ಹೊರಟು ಹೋದನು. 3 ದಿನಗಳ ನಂತರ ಚಿಕ್ಕಮ್ಮ ಹಿಂತಿರುಗಿದಳು. ನಾನು ಅವನಿಗೆ ಏನೂ ಹೇಳಲಿಲ್ಲ. ವಿಕ್ಕಿ ಭಯ್ಯ ಕೂಡ ಹಿಂತಿರುಗಿದರು. ಆದರೆ ಎಲ್ಲವೂ ಬದಲಾಗಿತ್ತು. ನಾವು ಕಣ್ಣು ಸಂಪರ್ಕವನ್ನು ತಪ್ಪಿಸಿದೆವು. ನಾವು ಕಡಿಮೆ ಮಾತನಾಡಿದೆವು. ನಾನು ಕಾಲೇಜಿನಲ್ಲಿ ನಿರತನಾದೆ. ವಿಕ್ಕಿ ಭಯ್ಯ ಕೂಡ ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದರು. ಕೆಲವು ತಿಂಗಳುಗಳ ನಂತರ ನನಗೆ ಒಳ್ಳೆಯ ಕೆಲಸ ಸಿಕ್ಕಿತು. ನಾನು ಬೇರೆ ನಗರಕ್ಕೆ ಸ್ಥಳಾಂತರಗೊಂಡೆ. ನಾನು ವಿಕ್ಕಿ ಭಯ್ಯ ಜೊತೆ ಸಾಂದರ್ಭಿಕವಾಗಿ ಫೋನ್ನಲ್ಲಿ ಮಾತನಾಡುತ್ತಿದ್ದೇನೆ. ಈಗ ಅದು ಕೇವಲ ಔಪಚಾರಿಕವಾಗಿತ್ತು. ನಾನು ಹಿಂತಿರುಗಿ ನೋಡಿದಾಗ ಆ ಕ್ಷಣಗಳು ಎಷ್ಟು ದುರ್ಬಲವಾಗಿದ್ದವು ಎಂದು ನನಗೆ ಅರ್ಥವಾಗುತ್ತದೆ. ಒಂದು ತಪ್ಪು ಹೆಜ್ಜೆ ಇಟ್ಟರೆ ಜೀವಿತ ಹಾಳಾಗುತ್ತಿತ್ತು. ಆದರೆ ನಾವಿಬ್ಬರೂ ನಿಭಾಯಿಸಿದೆವು. ವಿಕ್ಕಿ ಭಯ್ಯ ಇಂದು ಮದುವೆಯಾಗಿದ್ದಾರೆ. ಅವರ ಪತ್ನಿ ತುಂಬಾ ಒಳ್ಳೆಯವರು. ನಾನು ಕೂಡ ನನ್ನ ಜೀವನದಲ್ಲಿ